ಆತ್ಮೀಯ ತರಬೇತಿದಾರರೇ, ಈ ದಿನದ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. ಡಿಯರ್ ಟ್ರೈನೀಸ್, ವೆಲ್ಕಮ್ಸ್ ಯು ಟು ಆಲ್ ಫಾರ್ ಟುಡೇ ಕ್ಲಾಸಸ್. ಸ್ಟೂಡೆಂಟ್ಸ್, ಈ ಇಂದಿನ ತರಗತಿಯಲ್ಲಿ ನಾನು ಸ್ಟೀಲ್ ರೂಲ್ ಹಾಗೂ ಅದರ ಬಗೆಗಳು, ಉಪಯೋಗ ಮತ್ತು ಕೇರ್ ಅಂಡ್ ಮೇಂಟೆನೆನ್ಸ್ ಬಗ್ಗೆ ನಿಮಗೆ ತಿಳಿಸಿದ್ದೀನಿ. ಈ ತರಗತಿಯಲ್ಲಿ ಮತ್ತೊಂದು ಹೊಸ ವಿಷಯದ ಬಗ್ಗೆ ನಾವು ತಿಳಿದುಕೊಳ್ಳೋಣ. Today we will discuss another topic, that is scriber. Scriber ಹಾಗೂ ಅದರ ಉಪಯೋಗ ಮತ್ತು ಬಗೆಗಳು. At the end of this lesson, you shall be able to state scriber. Scriber ಅಂದ್ರೆ ಏನು, state the features of scriber, state the uses of scriber, state the care and maintenance of scriber. ಸ್ಕ್ರೈಬರ್ ಅಂದ್ರೆ ಏನು, ಸ್ಕ್ರೈಬರ್ನ ಫೀಚರ್ಸ್ ಏನು, ಸ್ಕ್ರೈಬರ್ನ ಉಪಯೋಗಗಳೇನು, ಸ್ಕ್ರೈಬರ್ಗೆ ಸಂಬಂಧಪಟ್ಟ ಹಾಗೆ ನಾವು ಏನೇನು ಕೇರ್ ಹಾಗೂ ಮೈಂಟೆನೆನ್ಸ್ ಅಂತ ಕರಿತೀವಲ್ಲ, ಅದನ್ನು ಏನೇನನ್ನು ಮಾಡಬೇಕು, ವಾಟ್ ಆರ್ ಆಲ್ ದ ಸೇಫ್ಟಿ ಪ್ರಿಕಾಷನ್, ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು ಸ್ಕ್ರೈಬರ್ಗೆ ಸಂಬಂಧಪಟ್ಟ ಹಾಗೆ ತೆಗೆದುಕೊಳ್ಳೋಣ. ನಾವು ಲೆಟ್ ಅಸ್ ಕಮ್ ಟು ದಿ ಸ್ಕ್ರೈಬರ್. ಸ್ಕ್ರೈಬರ್ ಅಂದರೆ ಈ ಒಂದು ಚಿತ್ರವನ್ನು ಈಗಾಗಲೇ ನೋಡಿದಿರಲ್ಲ ನೀವು. ಸೊ ವರ್ಕ್ಶಾಪ್ನಲ್ಲಿ ನಾನು ಈ ಒಂದು ಟೂಲನ್ನು ಏನು ಈ ಚಿತ್ರದಲ್ಲಿ ಬರ್ತಾ ಇದೆ, ಈ ಟೂಲನ್ನು ನಿಮಗೆ ಲೈವ್ ಆಗಿ ತೋರಿಸಿದ್ದೀನಿ. ಸ್ಕ್ರೈಬರ್ ಅಂದರೆ ಎ ಸ್ಕ್ರೈಬರ್ ಇಸ್ ಎ ಪಾಯಿಂಟೆಡ್ ಟೂಲ್ ಯೂಸ್ಡ್ ಫಾರ್ ಮಾರ್ಕಿಂಗ್ ಲೈನ್ಸ್ ಆನ್ ಮೆಟಲ್ಸ್. ಹೇಗೆ ಕಾರ್ಪೆಂಟರ್ಸ್, ಮರಗೆಲಸದವರು ಪೆನ್ಸಿಲ್ ಅನ್ನ ಡ್ರಾಯಿಂಗ್ ಮಾಡಲಿಕ್ಕೆ ನಾವು ಪೆನ್ಸಿಲ್ ಅನ್ನ ನಾವು ಬಳಸ್ತೀವೋ, ಅದೇ ರೀತಿ ಮೆಟಲ್ ಸರ್ಫೇಸ್ ಮೇಲೆ ಲೈನ್ಸ್ ಅನ್ನು ನಾವು ಮಾರ್ಕ್ ಮಾಡಬೇಕಾದ್ರೆ, ಡ್ರಾಯಿಂಗ್ ಅನ್ನು ಮಾಡಬೇಕಾದ್ರೆ ಈ ಒಂದು ಸ್ಕ್ರೈಬರ್ ಅನ್ನು ಬಳಸ್ತೀವಿ. ಹಾಗಾಗಿ ಸ್ಕ್ರೈಬರ್ ಇಸ್ ಒನ್ ಆಫ್ ದ ಮಾರ್ಕಿಂಗ್ ಟೂಲ್. ಇಟ್ ಈಸ್ ಎ ಪಾಯಿಂಟೆಡ್ ಟೂಲ್ ಯೂಸ್ಡ್ ಫಾರ್ ಮಾರ್ಕಿಂಗ್ ಲೈನ್ಸ್ ಆನ್ ಮೆಟಲ್ಸ್, ದಟ್ ಈಸ್ ಮಾರ್ಕಿಂಗ್ ಆಫ್ ವರ್ಕ್ ಅಂಡ್ ಲೇಔಟ್ ವರ್ಕ್ ಆನ್ ಮೆಟಲ್. In layout work, it is necessary to scribe the lines to indicate the dimension of workpiece to be filed or machined. ನಾವು ಮಾರ್ಕಿಂಗ್ ಅಪ್ ಅಥವಾ ಲೇಔಟ್ ವರ್ಕ್ ನಲ್ಲಿ ಲೈನ್ಸ್ ಅನ್ನ ಸ್ಕ್ರೈಬ್ ಮಾಡ್ತಕ್ಕಂಥದ್ದು, ಅಂದ್ರೆ ಲೈನ್ಸ್ ಅನ್ನ ಡ್ರಾ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ಇರುತ್ತೆ. ಒಂದು ಆಬ್ಜೆಕ್ಟ್ ಅಥವಾ ಒಂದು ಜಾಬ್ ಅನ್ನ ಮಾಡಬೇಕಾದ್ರೆ, ವರ್ಕ್ ಅನ್ನ ಮಾಡಬೇಕಾದ್ರೆ ಆ ವರ್ಕ್ ಪೀಸ್ ಡೈಮೆನ್ಷನ್ ಏನಿದೆ, ಅದು ಫೈಲ್ಡ್ ವರ್ಕ್ ಇರ್ಬೋದು ಅಥವಾ ಮ್ಯಾಶಿನ್ಡ್ ವರ್ಕ್ ಇರ್ಬೋದು, ಆ ಡೈಮೆನ್ಷನ್ಸ್ ಅನ್ನ ನಾವು ಮೆಟಲ್ ಸರ್ಫೇಸ್ ಮೇಲೆ ಏನ್ ಮಾಡಬೇಕಾಗುತ್ತೆ, ಡ್ರಾ ಮಾಡಬೇಕಾಗುತ್ತೆ. ಹಾಗಾಗಿ ನಮಗೆ ಒಂದು ಪಾಯಿಂಟೆಡ್ ಟೂಲ್ ಅವಶ್ಯಕತೆ ಇದೆ. ಆ ಪಾಯಿಂಟೆಡ್ ಟೂಲ್ ಏನು, ಸ್ಕ್ರೈಬರ್. ನೋಡಿ, ಇಲ್ಲಿ ಮೆಟಲ್ ಸರ್ಫೇಸ್ ಇದೆ, ಟ್ರೈ ಸ್ಕ್ವೇರ್ ಅನ್ನ ಇಟ್ಕೊಂಡು ಸ್ಕ್ರೈಬರ್ ಅನ್ನ ಇಟ್ಕೊಂಡು ಲೈನ್ಸ್ ಅನ್ನ ಏನ್ ಮಾಡ್ತಾ ಇದ್ದಾರೆ, ಮಾರ್ಕ್ ಅನ್ನ ಮಾಡ್ತಾ ಇದ್ದಾರೆ ಈ ಚಿತ್ರದಲ್ಲಿ ಮಕ್ಕಳೇ. ಸೊ ಇಟ್ ಈಸ್ ಮೇಡ್ ಔಟ್ ಆಫ್, ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಸ್ಕ್ರೈಬರ್ ನಲ್ಲಿ ಯಾವ ಮೆಟೀರಿಯಲ್ ಮಾಡಿದ್ದಾರೆ. ಸ್ಕ್ರೈಬರ್ ಇಸ್ ಮೇಡ್ ಔಟ್ ಆಫ್ ಹೈ ಕಾರ್ಬನ್ ಸ್ಟೀಲ್ ವಿಚ್ ಈಸ್ ಹಾರ್ಡನ್. ಸ್ಕ್ರೈಬರ್ ನ ಯಾವ ಮೆಟೀರಿಯಲ್ ಅಲ್ಲಿ ಮಾಡಿರ್ತಾರೆ, ಹೈ ಕಾರ್ಬನ್ ಸ್ಟೀಲ್. ಹೈ ಕಾರ್ಬನ್ ಸ್ಟೀಲ್ ನಲ್ಲಿ ಮಾಡಿರ್ತಾರೆ, ನೆನ್ಪಿಟ್ಕೋಬೇಕು, ಅದು ಮುಖ್ಯವಾದಂತ ಪಾಯಿಂಟ್. ಸೊ for drawing clear and sharp lines, a point is ground at one end. ನೋಡಿ, ಸ್ಕ್ರೈಬರ್ ನಲ್ಲಿ ನಾವು ಮೆಟಲ್ ಪೀಸ್ ಮೇಲೆ ಲೈನ್ ಅನ್ನ ಎಳಿಬೇಕು ಅಂತ ಅಂದ್ರೆ ಆ ಪಾಯಿಂಟ್ ಏನಿರ್ಬೇಕಾಗುತ್ತೆ, ಶಾರ್ಪ್ ಮತ್ತೆ ಕ್ಲಿಯರ್ ಆಗಿರ್ಬೇಕು. ಯಾಕೆಂದ್ರೆ ನಾವು ಎಳಿತಕ್ಕಂಥ ಲೈನ್ಸ್ ಏನಿರ್ಬೇಕು ಅದು ತುಂಬಾ ಶಾರ್ಪ್ ಆಗಿರ್ಬೇಕಾಗುತ್ತೆ. ಹಾಗಾಗಿ ಒಂದು ಹೆಂಡಾಗಿ ಏನ್ ಮಾಡಿರುತ್ತೆ, ಯಾವುದು ಪಾಯಿಂಟ್ ಇರುತ್ತೆ ಅಲ್ಲಿ ಅದನ್ನ ಒಂದು ರಿಕ್ವೈರ್ಡ್ ಆಂಗಲ್ ಏನ್ ಮಾಡಿರ್ತಾರೆ, ಅದನ್ನ ಗ್ರೈಂಡ್ ಮಾಡಿರ್ತಾರೆ. ಸೊ ಹಾಗಾದ್ರೆ ಆ ಆಂಗಲ್ ಎಷ್ಟು? ಸೊ ದ ಪಾಯಿಂಟ್ ಆಂಗಲ್, ಅದನ್ನ ಏನಂತ ಕರಿತೀವಿ ನಾವು, ಪಾಯಿಂಟ್ ಆಂಗಲ್ ಅಂತ ಕರಿತೀವಿ. ಆ ಪಾಯಿಂಟ್ ಆಂಗಲ್ ಬಂದು 12 to 15 ಡಿಗ್ರಿ ಇರುತ್ತೆ, 12 ರಿಂದ 15 ಡಿಗ್ರಿ. ನೋಡಿ ಮಕ್ಕಳೇ, ಈ ಒಂದು ಸ್ಕ್ರೈಬರ್ ಪಾಯಿಂಟ್ ಆಂಗಲ್ಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನ ಕೂಡ ಕೇಳ್ತಾರೆ ನಿಮಗೆ. ಅಂದ್ರೆ ದಿ ಸ್ಕ್ರೈಬರ್ ಇಸ್ ಯೂಸ್ಡ್ ಲೈಕ್ ಎ ಪೆನ್ಸಿಲ್ ಸೊ ದಟ್ ಲೈನ್ಸ್ ಡ್ರಾನ್. ಲೈನ್ ಅನ್ನ ಮೆಟಲ್ ಸರ್ಫೇಸ್ ಮೇಲೆ ನಾವು ಡ್ರಾನ್ ಮಾಡಬೇಕಾದ್ರೆ ಸ್ಕ್ರೈಬರ್ ಅನ್ನು ನಾವು ಬಳಸ್ತೀವಿ. ನೋಡಿ, ಈ ಒಂದು ಟಾಪಿಕ್ ನಲ್ಲಿ 2-3 ಇಂಪಾರ್ಟೆಂಟ್ ಪಾಯಿಂಟ್ ಬಂದಿದೆ ಈ ಸ್ಲೈಡ್ಸ್ ನಲ್ಲಿ. ಒಂದು, ಸ್ಕ್ರೈಬರ್ ಇಸ್ ಎ ಮಾರ್ಕಿಂಗ್ ಟೂಲ್ ವಿಚ್ ಈಸ್ ಯೂಸ್ಡ್ ಫಾರ್ ಮಾರ್ಕಿಂಗ್ ಲೈನ್ಸ್ ಆನ್ ಮೆಟಲ್ಸ್. ಅಂದ್ರೆ ಇನ್ ವಿಚ್ ಮೆಟಲ್ ಸ್ಕ್ರೈಬರ್ಸ್ ಇಸ್ ಮೇಡ್ ಔಟ್? ಸ್ಕ್ರೈಬರ್ ಇಸ್ ಮೇಡ್ ಔಟ್ ಆಫ್ ಹೈ ಕಾರ್ಬನ್ ಸ್ಟೀಲ್.
Next, what is the point angle of scriber? The point angle of scriber is 12 to 10 degree. So ಅರ್ಥ ಆಯ್ತಲ್ಲ. Now let us come to the types of scriber ಗೆ ಹೋಗೋಣ. So scribers are available in different shapes and sizes. ಬೇರೆ ಬೇರೆ ಶೇಪ್ ನಲ್ಲಿ ಬೇರೆ ಬೇರೆ ಸೈಜ್ ನಲ್ಲಿ ಸಿಗುತ್ತೆ. ಅದರಲ್ಲಿ ಸಿಂಗಲ್ ಎಂಡೆಡ್ ಸ್ಕ್ರೈಬರ್, ಡಬಲ್ ಎಂಡೆಡ್ ಸ್ಕ್ರೈಬರ್, ನೈಫೆಡ್ ಸ್ಕ್ರೈಬರ್ ಅಂತ ಸಾಮಾನ್ಯವಾಗಿ ನಾವು ಬಳಸ್ತೀವಿ. ಅದ್ರ ಜೊತೆಗೆ ಇನ್ನೊಂದು ನಾವು ಹೈಟ್ ಗೇಜ್ ಅಂತ ಬಳಸ್ತೀವಿ. ಅದರಲ್ಲಿ ಆಫ್ಸೆಟ್ ಸ್ಕ್ರೈಬರ್ ಕೂಡ ನಾವು ಬಳಸ್ತೀವಿ. ಸಿಂಗಲ್ ಎಂಡೆಡ್, ಡಬಲ್ ಎಂಡೆಡ್, naipads and offset scribers. These are all the 4 different types of scriber. The most commonly used is the plain scriber. ನಾವು ಲೇಔಟ್ ಮಾರ್ಕ್ ನಲ್ಲಿ ಸಾಮಾನ್ಯವಾಗಿ ಪ್ಲೈನ್ ಸ್ಕ್ರೈಬರ್ ಅಂದ್ರೆ ಸಿಂಗಲ್ ಎಂಡೆಡ್ ಆರ್ ಡಬಲ್ ಎಂಡೆಡ್ ಸ್ಕ್ರೈಬರ್ಸ್ ಅನ್ನು ನಾವು ಬಳಸ್ತೀವಿ. ಸಿಂಗಲ್ ಎಂಡೆಡ್ ಸ್ಕ್ರೈಬರ್, ದಿಸ್ ಇಸ್ ದ ಸಿಂಗಲ್ ಎಂಡೆಡ್ ಸ್ಕ್ರೈಬರ್. ನೋಡಿ, ಇಟ್ಸ್ ಲೈಕ್ ಎ ಪೆನ್ಸಿಲ್. This scriber also known as a hand scriber ಅಂತ ಕರಿತೀವಿ. The point is made on one side only. ಇದರಲ್ಲಿ ಒಂದೇ ಕಡೆ ಪಾಯಿಂಟ್ ಇರತಕ್ಕಂಥದ್ದು. ನೋಡಿ, ನರ್ಲಿಂಗ್ ಇಸ್ ಮೇಡ್ ಆನ್ ದ ಬಾಡಿ. ಈ ಬಾಡಿ ಮೇಲೆ ನರ್ಲಿಂಗ್ ಅನ್ನ ಮಾಡಿರ್ತಾರೆ ಫಾರ್ ಗ್ರಿಪ್ಪಿಂಗ್ ಪರ್ಪಸಸ್. ಇಟ್ ಈಸ್ ಯೂಸ್ಡ್ ಫಾರ್ ಜನರಲ್ ಮಾರ್ಕಿಂಗ್ ಪರ್ಪಸಸ್. ಈ ಸಿಂಗಲ್ ಎಂಡೆಡ್ ಸ್ಕ್ರೈಬರ್ ಅನ್ನ ಜನರಲ್ ಮಾರ್ಕಿಂಗ್ ಪರ್ಪಸಸ್ಗೆ ನಾವು ಬಳಸ್ತೀವಿ. ಇನ್ನು ಎರಡನೇ ಒಂದು ಟೈಪ್ ಸ್ಕ್ರೈಬರ್ ಅನ್ನ ನಾವು ಸಾಮಾನ್ಯವಾಗಿ ವರ್ಕ್ಶಾಪ್ ನಲ್ಲಿ ಬಳಸ್ತಕ್ಕಂಥದ್ದು ಮಾರ್ಕಿಂಗ್ ಅಪ್ ನಲ್ಲಿ ಡಬಲ್ ಎಂಡೆಡ್ ಸ್ಕ್ರೈಬರ್ ಅಂತ ಹೇಳಿ. ಸೊ ಇದು ಡಬಲ್ ಎಂಡೆಡ್ ಸ್ಕ್ರೈಬರ್ ಮಕ್ಕಳೇ. ನೋಡಿ, ಈ ಎಂಡ್ ನಲ್ಲಿ ಒಂದು ಸ್ಟ್ರೈಟ್ ಪಾಯಿಂಟ್ ಇದೆ. ಇದು ಸ್ಕ್ರೈಬರ್ದು ಪಾರ್ಟ್ ಕೂಡ ತಿಳ್ಕೋಬೇಕು. ಸೊ ಒಂದು ಕಡೆ ಎರಡು, ಇದರಲ್ಲಿ ಇಲ್ಲಿ ಪಾಯಿಂಟ್ ಇದೆ, ಪಾಯಿಂಟ್ ಸ್ಟ್ರೈಟ್ ಪಾಯಿಂಟ್ ಇದೆ, ಮಧ್ಯದಲ್ಲಿ ಗ್ರಿಪ್ ಇದೆ, ಈ ಕಡೆ ಬೆಂಡ್ ಪಾಯಿಂಟ್ ಇದೆ, ಬೆಂಟ್ ಇದೆ. ಇಲ್ಲಿ ಇದು ನರ್ಲಿಂಗ್ ಅನ್ನ ಮಾಡಿದ್ದಾರೆ ಫಾರ್ ದ ಗ್ರಿಪ್ಪಿಂಗ್ purposes. This is the body of the scriber. This is the point angle. This is the bent point. So this scriber has one point each at both hands, one of which is bent at 90 degree, another point is kept straight. So ಈ ಸ್ಕ್ರೈಬರ್ ನಲ್ಲಿ ಒಂದು ಪಾಯಿಂಟ್, ಎರಡು ಪಾಯಿಂಟ್ ಇದೆ, ಎರಡು ಎಂಡ್ ನಲ್ಲಿ ಒಂದು ಸ್ಟ್ರೈಟ್ ಪಾಯಿಂಟ್, ಒಂದು ಬೆಂಟ್ ಪಾಯಿಂಟ್. ಬೆಂಟ್ ಪಾಯಿಂಟ್ ಅನ್ನ 90 ಡಿಗ್ರಿಗೆ ಬೆಂಡ್ ಮಾಡಿರ್ತಾರೆ, ಮತ್ತೊಂದು ಸ್ಟ್ರೈಟ್ ಇರುತ್ತೆ. ಬಟ್ ಪಾಯಿಂಟ್ ಆಂಗಲ್ ಆಫ್ ಬೋತ್ ದ ಸೈಡ್ ಈಸ್ 12 to 15 degree. ಸೊ ಸೆಂಟರ್ ಪೋರ್ಷನ್ ಆಫ್ ದ ಬಾಡಿ ನೋಡಿ ನರ್ಲಿಂಗ್ ಆಗಿದೆ ಫಾರ್ ಬೆಟರ್ ಗ್ರಿಪ್ಪಿಂಗ್. ದಿಸ್ ಸ್ಕ್ರೈಬರ್ ಇಸ್ ಯೂಸ್ಡ್ mainly in accordance with scribing block and also for scribing lines into holes, bores and slots. ನೋಡಿ, ಈ ಬೆಂಟ್ ಪಾಯಿಂಟ್ ಏನಿದೆ, ಇದರಿಂದ ನಮಗೆ ಏನು ಅಡ್ವಾಂಟೇಜಸ್ ಇದೆ ಅಂದ್ರೆ, ನಾವು ಮಾರ್ಕಿಂಗ್ ಮಾಡುವಂತ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಈ ರೀತಿಯಾದಂತಹ ಸ್ಕ್ರೈಬರ್ ಅನ್ನ ಸ್ಕ್ರೈಬಿಂಗ್ ಬ್ಲಾಕ್ ಜೊತೆಯಲ್ಲಿ ನಾವು ಬಳಸ್ತೇವೆ. ಅಂದ್ರೆ ಸರ್ಫೇಸ್ ಗೇಜ್ ಅಂತ ಬರುತ್ತೆ, ಅದ್ರ ಜೊತೆಯಲ್ಲಿ ಬಳಸ್ತೀವಿ. ಯಾತಕ್ಕೆ ಅಂತ ಅಂದ್ರೆ, ಸೊ ಲೈನ್ ಅನ್ನ ಸ್ಕ್ರೈಬ್ ಮಾಡ್ಲಿಕ್ಕೆ ಎಲ್ಲಿ ಹೋಲ್ಸ್ ಅಂದ್ರೆ ಬೋರ್ಸ್ ಇರ್ಬೋದು, ಸ್ಲಾಟ್ಸ್ ಇರ್ಬೋದು, ಅಂತ ಕಡೆ ನಾವು ಲೈನ್ ಅನ್ನ ಮಾರ್ಕ್ಔಟ್ ಅನ್ನ ಮಾಡಲಿಕ್ಕೆ, ಮಾರ್ಕಿಂಗ್ ಲೇಔಟ್ ವರ್ಕ್ ಅನ್ನ ಮಾಡಲಿಕ್ಕೆ ಈ ರೀತಿಯಾದಂತಹ ಡಬಲ್ ಎಂಡೆಡ್ ಸ್ಕ್ರೈಬರ್ ಅನ್ನು ನಾವು ಬಳಸುತ್ತೇವೆ. ಸೊ ಥರ್ಡ್ ಒನ್, ದಟ್ ಇಸ್ ನೈಫೆಡ್ ಸ್ಕ್ರೈಬರ್. ನೋಡಿ, ಇದು ನೈಫೆಡ್ ಸ್ಕ್ರೈಬರ್. ದಿಸ್ ಸ್ಕ್ರೈಬರ್ ಹ್ಯಾಸ್ ಒನ್ ಪಾಯಿಂಟ್ ಈಚ್ ಅಟ್ ಬೋತ್ ಎಂಡ್ಸ್. ಇದರಲ್ಲೂ ಕೂಡ ಎರಡೂ ಕಡೆ ಪಾಯಿಂಟ್ಸ್ ಇದೆ. ಒನ್ ಆಫ್ ವಿಚ್ ಅದರಲ್ಲಿ ಒಂದು ಭಾಗ ಏನಿದೆ, ಒಂದು ಸೈಡ್ ನಲ್ಲಿ ನೈಫ್ ತರ ಇದೆ, ಚಾಕು ತರ ಇದೆ. ಅನದರ್ ಪಾಯಿಂಟ್ ಇಸ್ ಕೆಪ್ಟ್ ಸ್ಟ್ರೈಟ್. ಇನ್ನೊಂದು ಪಾಯಿಂಟ್ ನೋಡಿ, ಇಲ್ಲಿ ನೈಫ್ ಟೈಪ್ ಅಲ್ಲಿ ಇದೆ, ಈ ಕಡೆ ಬಂದು ಸ್ಟ್ರೈಟ್ ಸ್ಕ್ರೈಬರ್ ತರ ಸ್ಟ್ರೈಟ್ ಪಾಯಿಂಟ್ ಇದೆ. ಸೆಂಟರ್ ಪೋರ್ಷನ್ಸ್ ಇಸ್ ನರ್ಲ್ಡ್ ಫಾರ್ ಬೆಟರ್ ಗ್ರಿಪ್ಪಿಂಗ್. ದಿಸ್ ಸ್ಕ್ರೈಬರ್ ಇಸ್ ಯೂಸ್ಡ್ mainly ಫಾರ್ ಪ್ಲಾಸ್ಟಿಕ್ ಅಂಡ್ ವುಡ್ ವರ್ಕಿಂಗ್. ಈ ರೀತಿಯಾದಂತಹ ನೈಫೆಡ್ ಸ್ಕ್ರೈಬರ್ ಅನ್ನ ಸಾಮಾನ್ಯವಾಗಿ ಪ್ಲಾಸ್ಟಿಕ್ ಮತ್ತೆ ವುಡ್ ವರ್ಕಿಂಗ್ ನಲ್ಲಿ ಮಾರ್ಕಿಂಗ್ ಮಾಡಲಿಕ್ಕೆ ಬಳಸ್ತಾರೆ, ಲೈನ್ಸ್ ಅನ್ನು ಎಳೆಯಲಿಕ್ಕೆ ಬಳಸ್ತಾರೆ. ಮತ್ತೆ ಫೋರ್ತ್ ಟೈಪ್ ಆಫ್ ಸ್ಕ್ರೈಬರ್, ದಟ್ ಈಸ್ ಆಫ್ಸೆಟ್ ಸ್ಕ್ರೈಬರ್ ಅಂತ ಕರಿತೀವಿ. ಈ ಒಂದು ಆಫ್ಸೆಟ್ ಸ್ಕ್ರೈಬರ್ ಅನ್ನು ಕೂಡ ನಾವು ಮಾರ್ಕಿಂಗ್ ಪರ್ಪಸಸ್ಗೆ ಬಳಸ್ತೀವಿ. ಪಾಯಿಂಟ್ ಆಫ್ ದಿಸ್ ಸ್ಕ್ರೈಬರ್ ಇಸ್ ಮೇಡ್ ಆಫ್ಸೆಟ್ ಟು ಫೆಸಿಲಿಟೇಟ್ ಮಾರ್ಕಿಂಗ್ ಆಫ್ ಮಿನಿಮಮ್ ಹೈಟ್ ಅಂಡ್ ಟು ಸೆಟ್ 0 when used with vernier height gauge. ಸೊ ನೋಡಿ, ಇಲ್ಲಿ ಈ ಪಾಯಿಂಟ್ ಅನ್ನ 0 ಸೆಟ್ಟಿಂಗ್ ಮಾಡ್ಕೊಳ್ಬಹುದು. ಸಾಮಾನ್ಯವಾಗಿ ಈ ಆಫ್ಸೆಟ್ ಸ್ಕ್ರೈಬರ್ ಅನ್ನ ನಾವು ವರ್ನಿಯರ್ ಹೈಟ್ ಗೇಜ್ ಅಂತ ಬರುತ್ತೆ ಮಕ್ಕಳೇ, ನಿಮಗೆ ಮುಂದಿನ ತರಗತಿಯಲ್ಲಿ ಬರುತ್ತೆ ಅದು. ಸೊ ವರ್ನಿಯರ್ ಹೈಟ್ ಗೇಜ್ ನಲ್ಲಿ ಈ ಟೈಪ್ ಆಫ್ ಆಫ್ಸೆಟ್ ಸ್ಕ್ರೈಬರ್ ಅನ್ನು ನಾವು ಮಾರ್ಕಿಂಗ್ ಲೈನ್ಸ್ ಅನ್ನ ಮಾರ್ಕಿಂಗ್ ಮಾಡಲಿಕ್ಕೆ ಬಳಸ್ಕೊಳ್ತೀವಿ. ಸೊ ಇನ್ನು ವಾಟ್ ಆರ್ ದ ಕೇರ್ ಅಂಡ್ ಮೈಂಟೆನೆನ್ಸ್ ರಿಗಾರ್ಡಿಂಗ್ ದಿಸ್ ಸ್ಕ್ರೈಬರ್?
it is important. Thus, care and maintenance and what are all the precautions to be taken while using this scriber ಅನ್ನೋದನ್ನ ನೋಡೋದಾದ್ರೆ, ಸೊ ಸ್ಕ್ರೈಬರ್ ಪಾಯಿಂಟ್ಸ್ ಆರ್ ವೆರಿ ಶಾರ್ಪ್. ಸ್ಕ್ರೈಬರ್ ಪಾಯಿಂಟ್ ಏನಿದೆ ಅದು ತುಂಬಾ ಶಾರ್ಪ್ ಇದೆ. ದಟ್ಸ್ ವೈ ದೇ ಆರ್ ಟು ಬಿ ಹ್ಯಾಂಡಲ್ಡ್ ವೆರಿ ಕೇರ್ಫುಲಿ. ಅದನ್ನ ಹ್ಯಾಂಡಲ್ ಮಾಡಬೇಕಾದ್ರೆ ನಾವು ಎಚ್ಚರಿಕೆಯಿಂದ ಅದನ್ನ ನಾವು ಬಳಸಬೇಕಾಗುತ್ತೆ. ಇಲ್ಲಾಂದ್ರೆ ಆ ಶಾರ್ಪ್ ಪಾಯಿಂಟ್ ಇರ್ತಕ್ಕಂಥದ್ದು ನಮಗೆ ಹಿಂಜೂರು ಮಾಡಬಹುದು, ಚುಚ್ಚಬಹುದು, ಗಾಯವನ್ನ ಉಂಟು ಮಾಡಬಹುದು. ಸೊ ಡು ನಾಟ್ ಪುಟ್ ದ ಸ್ಕ್ರೈಬರ್ ಇನ್ ಯುವರ್ ಪಾಕೆಟ್. ನಮ್ಮ ಜೋಬನಲ್ಲಿ ಅದನ್ನ ಸ್ಕ್ರೈಬರ್ ಅನ್ನ ಯಾವುದೇ ಕಾರಣಕ್ಕೂ ಇಟ್ಕೊಳ್ಬಾರ್ದು. ಯಾತಕ್ಕೆ ಅಂದ್ರೆ ನಾವು ಬೆಂಡ್ ಆದಾಗ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಅದು ನಮಗೆ ಚುಚ್ಚತಕ್ಕಂಥ ಸಾಧ್ಯತೆ, ಇಂಜೂರ್ ಮಾಡತಕ್ಕಂಥ ಸಾಧ್ಯತೆ ಹೆಚ್ಚಿದೆ. ಸೊ ಆಫ್ಟರ್ ಯೂಸ್ ಪುಟ್ ದ ಕಾರ್ಕ್ ಅಂದ್ರೆ ಆ ಪಾಯಿಂಟ್ ಏನಿದೆ ಆ ಪಾಯಿಂಟ್ಗೆ ಒಂದು ಕಾರ್ಕ್ ಅನ್ನು ಹಾಕಬೇಕು. ಪ್ಲೇಸ್ ಎ ಕಾರ್ಕ್ ಆನ್ ದ ಪಾಯಿಂಟ್ ನಾಟ್ ಇನ್ ಯೂಸ್ ಟು ಪ್ರಿವೆಂಟ್ ಆಕ್ಸಿಡೆಂಟ್. ಸೊ ಯಾವಾಗ ನಾವು ಸ್ಕ್ರೈಬರ್ ಅನ್ನ ಬಳಸೋದಿಲ್ವೋ ಅದನ್ನ ಹಾಗೆ ಇಟ್ಟಿರ್ತೀವೋ ಅಂತ ಸಂದರ್ಭದಲ್ಲಿ ಸೊ ಆ ಪಾಯಿಂಟ್ಗೆ ಏನಿದೆ ಶಾರ್ಪ್ ಪಾಯಿಂಟ್ ಏನಿದೆ ಅಲ್ಲಿಗೆ ಕಾರ್ಕ್ ಅನ್ನ ಕ್ಯಾಪ್ ಅನ್ನು ಹಾಕಬೇಕು, ಕಾರ್ಕ್ ಕ್ಯಾಪ್ ಅನ್ನು ಹಾಕಬೇಕು. ಅದರಿಂದ ಆಗ್ತಕ್ಕಂಥ ಅಪಾಯವನ್ನು ನಾವೇನ್ ಮಾಡಬಹುದು, ತಪ್ಪಿಸಬಹುದು, ಟು ಪ್ರಿವೆಂಟ್ ಆಕ್ಸಿಡೆಂಟ್. ನೆವರ್ ಯೂಸ್ ಸ್ಕ್ರೈಬರ್ ಆನ್ ಟೆಂಪರ್ಡ್ ಪಾಟ್ಸ್. ಕೆಲವು ಆರ್ಡ್ ಪಾಟ್ ಇರ್ತದೆ, ಟೆಂಪರ್ಡ್ ಆಗಿರುತ್ತೆ, ಅಂತ ಪಾಟ್ಗಳ ಮೇಲೆ ಸ್ಕ್ರೈಬರ್ ಅನ್ನ ಬಳಸಬೇಡಿ. ಸ್ಕ್ರೈಬರ್ ಪಾಯಿಂಟ್ ಡ್ಯಾಮೇಜ್ ಆಗುತ್ತೆ. ಸೊ ಇಷ್ಟು ಮಕ್ಕಳೇ ಕೇರ್ ಅಂಡ್ ಮೇಂಟೆನೆನ್ಸ್. ಜೊತೆಗೆ ಡು ನಾಟ್ ಮಿಕ್ಸ್ ವಿತ್ ಅದರ್ ಆ್ಯಂಡ್ ಟೂಲ್ಸ್. ಬೇರೆ ಆ್ಯಂಡ್ ಟೂಲ್ಸ್ ಜೊತೆಲಿ ಸ್ಕ್ರೈಬರ್ ಅನ್ನ ಮಿಕ್ಸ್ ಮಾಡಿ ಇಡಬಾರ್ದು. ಮತ್ತೆ ಡು ನಾಟ್ ಥ್ರೋ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಎಸಿಲಿಕ್ಕೆ ಹೋಗಬೇಡಿ. ಸೊ ಇವೆಲ್ಲ ಸುರಕ್ಷತಾ ಕ್ರಮಗಳನ್ನ ನೀವು ಸ್ಕ್ರೈಬರ್ಗೆ ಸಂಬಂಧಪಟ್ಟ ಹಾಗೆ ತೆಗೆದುಕೊಂಡು ಅದನ್ನ ನೀವು ಬಳಸಬೇಕಾಗುತ್ತೆ. ನಾವು ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ಪ್ರಶ್ನೆಗಳನ್ನು ಕೂಡ ಪರೀಕ್ಷೆಯಲ್ಲಿ ಕೇಳ್ತಾರೆ. ಅವು ಏನು ಪ್ರಶ್ನೆಗಳಿರ್ಬೋದು ನೋಡೋಣ. ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಮೊದಲನೇದಾಗಿ, ವಾಟ್ ಇಸ್ ದ ನೇಮ್ ಆಫ್ ದ ಟೂಲ್ ಶೋನ್ ಇನ್ ದ ಫಿಗರ್? ಈ ಚಿತ್ರದಲ್ಲಿರ್ತಕ್ಕಂಥ ಟೂಲ್ ಹೆಸರು ಏನು? ಇದನ್ನ ಐಡೆಂಟಿಫೈ ಮಾಡಲಿಕ್ಕೆ ನಿಮಗೆ ಬರಬೇಕು. ಡಿವೈಡರ್, ಇನ್ಸೈಡ್ ಕ್ಯಾಲಿಪರ್, ಸ್ಕ್ರೈಬರ್, ಜೆನ್ನಿ ಕ್ಯಾಲಿಪರ್. ಏನ್ ಟೂಲ್ ಇದು? ಸೊ ದಿಸ್ ಈಸ್ ಸ್ಕ್ರೈಬರ್. ಈಗ ತಾನೇ ನೋಡಿದಿರಿ ಡಬಲ್ ಎಂಡೆಡ್ ಸ್ಕ್ರೈಬರ್. So I'll give which is correct answer? Yes, C is the correct answer. So which material is used to make a scriber? Scriber ಅನ್ನು ಮಾಡಲಿಕ್ಕೆ ಯಾವ ಮೆಟೀರಿಯಲ್ ಅನ್ನು ಬಳಸ್ತಾರೆ? So mild steel, high speed steel, high carbon steel, medium carbon steel. ಮೊದಲನೇ ಪ್ರಾರಂಭದಲ್ಲೇ ಇದನ್ನ ಹೇಳಿದೀನಿ ನಾನು, ಇದು ಇಂಪಾರ್ಟೆಂಟ್ ಅಂತ ಹೇಳಿ. ಏನ್ ಮೆಟೀರಿಯಲ್ ಅನ್ನ ಯೂಸ್ ಮಾಡ್ತಾರೆ ಸ್ಕ್ರೈಬರ್ ಅನ್ನ ಮಾಡಲಿಕ್ಕೆ? ಹೈ ಕಾರ್ಬನ್ ಸ್ಟೀಲ್. C is the correct answer. Scriber point angle S2. What is the point angle of the scriber? 30 degree, 60 degree, 5 to 10 degree, 12 to 15 degree. Which is correct? So D is the correct answer. 12 to 15 degree. ಈ ರೀತಿ ಪ್ರಶ್ನೆಗಳನ್ನ ನಿಮಗೆ ಎಕ್ಸಾಮ್ ನಲ್ಲಿ ಕೇಳ್ತಾರೆ. ಮತ್ತೆ ಇಂಟರ್ವ್ಯೂನಲ್ಲಿ ನೀವು ಮುಂದೆ ಇಂಟರ್ವ್ಯೂ ಫೇಸ್ ಮಾಡುವಂತಹ ಸಂದರ್ಭದಲ್ಲೂ ಕೇಳ್ಬೋದು. ಹಾಗಾಗಿ ಸಿದ್ಧತೆಯನ್ನು ನೀವು ಈಗಿನಿಂದಲೇ ಮಾಡಿಕೊಳ್ಳಿ. ಸೊ ಹೆಚ್ಚಿನ ಮಾಹಿತಿಗೆ ಪಿಟ್ಟರ್ ಫಸ್ಟ್ ಇಯರ್ ವೀಕ್ ನಂಬರ್ 2ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಚಾಪ್ಟರ್ ಇದೆ, ಅಲ್ಲಿ ರೆಫರ್ ಮಾಡಿ. ಸೊ ಇದಕ್ಕೆ ಸಂಬಂಧಪಟ್ಟಂತ ಅಸೈನ್ಮೆಂಟ್ ಇದೆ, ಅದನ್ನು ವರ್ಕ್ ಮಾಡಿ. ಮತ್ತೆ ಆನ್ಲೈನ್ ಟೆಸ್ಟ್ ಕೂಡ ಇದೆ, CBT ಎಕ್ಸಾಮ್ ಇರೋದ್ರಿಂದ ನಿಮಗೆ ಅದನ್ನು ಕೂಡ ಅಟೆಂಡ್ ಮಾಡಿ. ಥ್ಯಾಂಕ್ಸ್ ಟು ಒನ್ ಅಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ. ಎಲ್ಲರಿಗೂ ಧನ್ಯವಾದಗಳು ಮಕ್ಕಳೇ. ಎಲ್ಲರಿಗೂ ಶುಭವಾಗಲಿ.